ಸೊ ಫಸ್ಟು ಕೈನ್ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಸೊ ಕೈನ್ಮಾಸ್ಟರ್ ಓಪನ್ ಆದಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಯಾವ ವೀಡಿಯೋನ ನೀವು ಕಲರ್ ಗ್ರೇಡ್ ಮಾಡಬೇಕಂತ ಅಂದ್ಕೊಂಡಿರೋ ಆ ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡಿ. ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಒಂದ್ಸರಿ ನೋಡಿ ಈ ವಿಡಿಯೋ. ಸೊ ಈ ಥರ ಈ ವಿಡಿಯೋ ಇದೆ. ಸೊ ಈ ವಿಡಿಯೋನ ಈಗ ಕಲರ್ ಗ್ರೇಡಿಂಗ್ ಮಾಡೋಕೆ ಹೊರಟೀನಿ. ಸೊ ಈಗ ಸ್ವಲ್ಪ ಇದಕ್ಕೆ ಕಲರ್ ಫಿಲ್ಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಕಲರ್ ಫಿಲ್ಟರ್ ಅಂತ ಆಪ್ಷನ್ ಕಾಣ್ತಿರ್ಬೋದು. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಮತ್ತೆ ಕೆಳಗಡೆ ಹೋದಾಗ ಡಿವೈಡ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ V02ನ ಅಪ್ಲೈ ಮಾಡ್ತೀನಿ. ಸೊ ನೀವು ಇದನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ನಾನು 100% ಇಡ್ತೀನಿ. ಸೊ ನಿಮ್ಮ ವೀಡಿಯೋಗೆ ತಕ್ಕಂತೆ ನೀವು ಈ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ. ಸೊ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ಕಾಂಟ್ರಾಸ್ಟ್ ಹಾಗೂ ಸ್ಯಾಚುರೇಷನ್ ಅಲ್ಲ. ಸೊ ಅದಕ್ಕೋಸ್ಕರ ಆ ವಿಡಿಯೋ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಸೊ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಅಡ್ಜಸ್ಟ್ಮೆಂಟ್ ಅಂತ ಆಪ್ಷನ್ ಕಾಣ್ತಿರ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟು ಕಾಂಟ್ರಾಸ್ಟ್ ಏನಿದೆ ಸೊ ನಾನು ಅರೌಂಡ್ 3 to 4 ಇಡ್ತೀನಿ. ಸೊ ನೆಕ್ಸ್ಟು ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಇಡಬೇಕಾಗುತ್ತೆ. ಸೊ ನಾನು ಅರೌಂಡ್ 15 to 18 ಇಡ್ತೀನಿ. ಸೊ ನೆಕ್ಸ್ಟು 15 ಇಡ್ತೀನಿ. ಸೊ ನೆಕ್ಸ್ಟು ಗಾಮ ಏನಿದೆ ಸೊ ಅದನ್ನ +1 ಮಾಡ್ತಾ ಇರ್ತೀನಿ. ಸೊ ಲಿಫ್ಟನ್ನು ಕೂಡ 1ಗೆ ಇಡ್ತೀನಿ +1. ಸೊ ನೋಡ್ತಿರ್ಬೋದು ಒಂದು ಒಳ್ಳೆ ಸಿನಿಮ್ಯಾಟಿಕ್ ಲುಕ್ ಹಾಗೂ ಕಲರ್ ಗ್ರೇಡಿಂಗ್ ಆಗಿರೋದು. ಸೊ ಈ ರೀತಿ ಮಾಡಿ. ಸೊ ಇದೇ ರೀತಿ ನೀವು ಬೇರೆ ಬೇರೆ ವೀಡಿಯೋಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಗೂ ಬೇರೆ ಬೇರೆ ಕಲರ್ ಫಿಲ್ಟರ್ನ ಆ್ಯಡ್ ಮಾಡಿ. ಸೊ ನೀವು ಎಕ್ಸ್ಪೆರಿಮೆಂಟ್ ಈ ರೀತಿ ಮಾಡಿ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಕಲರ್ ಗ್ರೇಡಿಂಗ್ನ ನೀವು ಇಲ್ಲಿ ಮಾಡ್ಬೋದು ಕೈನ್ಮಾಸ್ಟರ್ನ ಉಪಯೋಗಿಸ್ಕೊಂಡು.